ಹರಿಯಾಣದಲ್ಲಿ ಗಂಟಲು ಸೀಳಿ ಮಾಡೆಲ್ ಒಬ್ಬರ ಬರ್ಬರ ಹತ್ಯೆ ಆಗಿದೆ. ಆರೋಪಿಗಾಗಿ ಹುಡುಕಾಟ ನಡೀತಾ ಇದೆ. ಹೇಗಾಗಿರಬಹುದು ಘಟನೆ ಅನ್ನೋದರ ಬಗ್ಗೆ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಸೋನಿಪತ್ನಲ್ಲಿ ಮಾಡೆಲ್ನ ಭೀಕರ ಹತ್ಯೆ ಸಂಭವಿಸಿದೆ. ಸಂಗೀತ ಉದ್ಯಮದಲ್ಲಿ ಮಾಡೆಲ್ ಆಗಿದ್ದ ಶೀತಲ್ ಕಗ್ಗೊಲೆಗೊಳಗಾಗಿದ್ದಾರೆ. ಸೋನಿಪತ್ನ ಕಾಲುವೆಯಲ್ಲಿ ಗಂಟಲು ಸೀಳಿದ ಸ್ಥಿತಿಯಲ್ಲಿ ಶೀತಲ್ ಅವರ ಮೃತದೇಹ ಪತ್ತೆಯಾಗಿದೆ. ಮರಣೋತ್ತರ ಪರೀಕ್ಷೆಗೆ ಮೃತದೇಹವನ್ನ ರವಾನೆ ಮಾಡಿದ್ದಾರೆ. ಹಂತಕರಿಗಾಗಿ ಹರಿಯಾಣ ಪೊಲೀಸರು ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ. ಹಿನ್ನೆಲೆ ಏನು, ಹೇಗಾಗಿದೆ ಈ ಒಂದು ಮರ್ಡರ್? ಮೇಲ್ನೋಟಕ್ಕೆ ಗಂಟಲು ಸೀಳಿದ ರೀತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. ಯಾವಾಗ ಈ ಮರ್ಡರ್ ಆಗಿರೋದು, ಏನಿದ್ರ ಹಿನ್ನೆಲೆ, ಇದೆಲ್ಲದರ ಬಗ್ಗೆ ತನಿಖೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಮಗದೊಂದು ಕಡೆಯಲ್ಲಿ ಆರೋಪಿಯ ಶೋಧ ಕಾರ್ಯವೂ ಕೂಡ ನಡೀತಾ ಇದೆ. ಇಲ್ಲಿಯವರೆಗೂ ಆರೋಪಿ ಯಾರು ಏನು ಅನ್ನೋದರ ಸುಳಿವು ಸಿಕ್ಕಿಲ್ಲ. ಆದರೆ ಮೃತದೇಹ ಯಾರದ್ದು ಅನ್ನೋದರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಇವರೊಬ್ಬರು ಮಾಡೆಲ್, ಸಂಗೀತ ಉದ್ಯಮದಲ್ಲಿ ಮಾಡೆಲಿಂಗ್ ಮಾಡಿಕೊಂಡಿದ್ದಂತಹ ಶೀತಲ್ ಕಗ್ಗೊಲೆಗೊಳಗಾಗಿದ್ದಾರೆ. ಏನು ಪ್ರೀತಿಯ ಹಿನ್ನೆಲೆನ, ಅಥವಾ ಏನಾದರೂ ಒನ್ ಸೈಡೆಡ್ ಲವ್, ದ್ವೇಷನ, ಅಥವಾ ಬೇರೆ ಏನಾದರೂ ಅಟೆಂಪ್ಟ್ ಆಗಿದೆಯಾ ಶೀತಲ್ ಮೇಲೆ ಅನ್ನೋದು ಗೊತ್ತಾಗಬೇಕಾಗಿದೆ. ಸದ್ಯ ಹಲವಾರು ಆಂಗಲ್ನಲ್ಲಿ ಪೊಲೀಸರು ತನಿಖೆಗಿಳಿದಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಘಟನೆಗೆ ಕಾರಣ ಏನು, ಯಾವತ್ತು ಈ ಒಂದು ಹತ್ಯೆ ಆಗಿದೆ, ಇದರ ಬಗ್ಗೆ ಪೊಲೀಸರಿಗೆ ಸಿಗ್ತಾ ಇರೋ ಮಾಹಿತಿಗಳೇನು? ಇದು ನಿನ್ನೆ ಹತ್ಯೆ ಆಗಿರೋದ್ರ ಬಗ್ಗೆ ಈಗ ಮಾಹಿತಿಗಳು ಗೊತ್ತಾಗ್ತಾ ಇರುವಂತದ್ದು ದಿವ್ಯ. ಇವತ್ತು ಬೆಳಗ್ಗೆ ಶೀತಲ್ನ ಮೃತದೇಹ ಪತ್ತೆಯಾಗಿದೆ. ಮುಖ್ಯವಾಗಿ ಸೋನಿಪತ್ನಲ್ಲಿರುವಂತಹ ಕಾಲುವೆ ಒಂದರಲ್ಲಿ ಗಂಟಲು ಸೀಳಿದ ರೀತಿಯಲ್ಲಿ ಈ ಒಂದು ಮೃತದೇಹ ಪತ್ತೆಯಾಗಿರುವಂಥದ್ದು. ಶೀತಲ್ನ ಸಹೋದರಿ ಏನು ಶೀತಲ್ ನಾಪತ್ತೆ ಆಗಿದ್ರ ಬಗ್ಗೆ ದೂರನ್ನ ದಾಖಲಿಸಿದ್ರು. ಅದಾದ ಬಳಿಕ ಆಕೆಯ ಶೋಧವನ್ನು ನಡೆಸಬೇಕಾದಂತ ಸಂದರ್ಭದಲ್ಲಿ ಒಂದು ಅನಾಮಿಕ ಕರೆ, ಅಂದ್ರೆ ಸಾರ್ವಜನಿಕರಿಂದ ಕರೆ ಬರುತ್ತೆ, ಒಂದು ಮೃತದೇಹ ಸಿಕ್ಕಿರೋದ್ರ ಬಗ್ಗೆ. ಈ ಒಂದು ಮೃತದೇಹವನ್ನು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಇದು ಮಾಡೆಲ್ ಶೀತಲ್ದು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಸೊ ಈ ಒಂದು ಮೃತದೇಹವನ್ನ ಈಗ ಮರಣೋತ್ತರ ಪರೀಕ್ಷೆಗೆ ಕಳಿಸ್ಕೊಡುವಂತ ಕೆಲಸಗಳು ಕೂಡ ಆಗಿದಾವೆ. ಮುಂದುವರೆದು ಈ ಒಂದು ಪ್ರಕರಣದ ತನಿಖೆಯನ್ನು ಕೂಡ ಈಗ ಪೊಲೀಸರು ಆರಂಭ ಮಾಡಿರುವಂತದ್ದು. ಆರೋಪಿಗಳು ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಪತ್ತೆ ಹಚ್ಚುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಈವರೆಗೂ ಕೂಡ ಆರೋಪಿಗಳ ಮಾಹಿತಿ ಲಭ್ಯ ಆಗಿಲ್ಲ, ಅವರ ಸುಳಿವು ಕೂಡ ಸಿಕ್ಕಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. CCTVಗಳ ಸಹಾಯವನ್ನ ಪಡೆದು ಈಗ ಆರೋಪಿಗಳ ಪತ್ತೆಗೂ ಕೂಡ ತನ್ನ ತಂಡಗಳನ್ನ ರಚಿಸಲಾಗಿರುವಂತದ್ದು. ಆರೋಪಿಗಳ ಶೋಧವನ್ನ ಕೂಡ ಈಗಾಗಲೇ ಶುರು ಮಾಡಿರುವಂತದ್ದು. ಮತ್ತೆ ಈ ಒಂದು ಕೊಲೆಗೆ ಕಾರಣ ಏನು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಹುಡುಕಾಟವನ್ನು ಶುರು ಮಾಡಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್, ನಿಮ್ಮೆಲ್ಲ ಮಾಹಿತಿಗೆ.